ಫ್ರೆಂಡ್ಸ್, ಶೋಭಾ ಮನೆ ಊಟಕ್ಕೆ ಸ್ವಾಗತ. ನೋಡಿ, ಇವತ್ತು ನಾನು ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ. ಪನ್ನೀರು, ತರಕಾರಿ, ಬಟಾಣಿ ಎಲ್ಲ ಹಾಕಿ ಪಲಾವ್ ಮಾಡ್ತಿದ್ದೀನಿ. ಪಲಾವ್ ಮಾಡೋದು ಹೆಂಗೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಪಲಾವ್ ಮಾಡ್ಲಿಕ್ಕೆ ಬೇಕಾಗಿರೋದು ಸಾಮಗ್ರಿಗಳು ಅಂತಂದ್ರೆ ಪನ್ನೀರು, ಟೊಮೊಟೊ, ಈರುಳ್ಳಿ ಮತ್ತೆ ತರಕಾರಿ, ಕ್ಯಾರೆಟು, ಬೀನ್ಸು ಮತ್ತೆ ನೋಡಿ ಬಟಾಣಿ ತಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನೇನು ತರಕಾರಿ ಆಯ್ತು ಆ ತರಕಾರಿಗಳೆಲ್ಲ ತಗೊಳ್ಳಿ. ನೀಟಾಗಿ ತೊಳೆದ್ಬಿಟ್ಟು ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತೆ ರುಬ್ಲಿಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಇದಿಷ್ಟು ರುಬ್ಕೊಳ್ಳೋಣ. ಆನಂತರ ನೋಡಿ, ಇದು ರುಬ್ಲಿಕ್ಕೇನೆ ಲವಂಗ, ಚಕ್ಕೆ, ಒಂದು ಎರಡು ಏಲಕ್ಕಿ ಹಾಕೊಳ್ಳಿ. ನೋಡಿ, ಇದೆಲ್ಲ ಪಲಾವ್ ಸಾಮಾನು ಒಗ್ಗರಣೆಗೆ ಹಾಕೊಳ್ಳೋಣ. ಒಗ್ಗರಣೆ ಮಾಡ್ತೀವಲ್ಲ ಅದಕ್ಕೆ ಹಾಕೊಳ್ಳೋಣ. ಒಗ್ಗರಣೆ ಮಾಡ್ಲಿಕ್ಕೆ ಇದು ಹಾಕೊಂಡು ಆನಂತರ ಈ ಟೊಮೊಟೊ, ನಾನು 2 ಟೊಮೊಟೊ ತಗೊಂಡಿದ್ದೀನಿ. ನೀವು ಎಷ್ಟಾದ್ರೂ ತಗೊಳ್ಳಿ. 2 ಟೊಮೊಟೊ, 1 ಈರುಳ್ಳಿ ತಗೊಂಡಿದ್ದೀನಿ. ನೋಡಿ, ನಾನು ಅಕ್ಕಿ ತಗೊಂಡಿದ್ದೀನಿ. ಇದನ್ನೆಲ್ಲ ಹೆಂಗ್ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ನೀವು ಮಸಾಲೆ ರುಬ್ಲಿಕ್ಕೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ, ಮತ್ತೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಇದೆಲ್ಲ ರುಬ್ಬಕ್ಕೇನೆ. ಆನಂತರ ಪುದೀನ, ಕೊತ್ತಂಬರಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುದೀನ ಕೊತ್ತಂಬರಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟನ್ನು ರುಬ್ಬಕ್ಕೆ ಹಾಕೊಂಡಿದ್ದೀನಿ. ಇಷ್ಟು ರುಬ್ಕೊಳ್ಳೋಣ. ಇಷ್ಟು ರುಬ್ಕೊಂಡು ಈಗ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಸ್ಟವ್ ಅಂಟಿಸ್ಕೊಂಡು ಪಾತ್ರೆ ಇಟ್ಕೊಳ್ಳೋಣ. ಸ್ಟವ್ ಅಂಟಿಸ್ಕೊಂಡು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾಯ್ತಾ ಇರಲಿ. ಆನಂತರ ಎಣ್ಣೆ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಪಲಾವ್ಗೆ ಎಷ್ಟು ಬೇಕೋ ಅಷ್ಟು. ನೋಡಿ, ನಾನು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಯಾಕಂದರೆ ತರಕಾರಿ ಇದೆಲ್ಲ ಟೊಮೊಟೊ ಇದೆಲ್ಲ ಬೇಯಬೇಕಲ್ವಾ, ಹಾಗಾಗಿ ಅಷ್ಟು ಬೇಕೇ ಬೇಕು. ಈಗ ಪಲಾವ್ ಎಲೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಇದನ್ನೆಲ್ಲ ಒಗ್ಗರಣೆಗೆ ಹಾಕೊಳ್ಳೋಣ. ಆನಂತರ ಹುಳಿ ಹಾಕೊಂಡಿದ್ದೀನಿ. ಟೊಮೊಟೊನ ಆಮೇಲೆ ಹಾಕೊಂಡಿದ್ದೀನಿ, ಯಾಕಂದರೆ ತರಕಾರಿ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಟೊಮೊಟೊನ ಆಮೇಲೆ ಹಾಕೋಣ. ಇದಿಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ತರಕಾರಿ ಎಲ್ಲ ತೊಳೆದು ಇಟ್ಕೊಂಡಿರೋ ಕ್ಯಾರೆಟು, ಬೀನ್ಸು, ಬಟಾಣಿ, ಕ್ಯಾಪ್ಸಿಕಮ್ ಇದಿಷ್ಟು ಇದ್ರೊಳಗಡೆ ಹಾಕೊಳ್ಳೋಣ. ತರಕಾರಿ ನೀವು ಎಷ್ಟು ಹಾಕೊಂಡ್ರು ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ಯಾವ ತರಕಾರಿ ಬೇಕು ಆ ತರಕಾರಿನೆಲ್ಲ ಹೆಚ್ಚು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಳ್ಳಿ. ಆನಂತರ ನೋಡಿ, 4 ಕಾಳು ಹುಡುಗರು ಕಾಳು. ಆನಂತರ ರುಬ್ಲಿಕ್ಕೂ ಸಹ ನೋಡಿ ಸೋಂಪು ಹಾಕೊಳ್ಳಿ. ಇಷ್ಟು ಇದು ಫ್ಲೇವರು ಪಲಾವಿಗೆ ಚೆನ್ನಾಗಿರುತ್ತೆ. ಇಷ್ಟು ರುಬ್ಕೊಂಡು ತರಕಾರಿ, ಈರುಳ್ಳಿ, ಬಟಾಣಿ ಎಲ್ಲ ಸ್ವಲ್ಪ ಎಣ್ಣೆಗೆ ಫ್ರೈ ಆಗಿದೆ. ಆನಂತರ ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಹುಳಿ ಅಲ್ವಾ, ಇವಾಗಲೇ ಹಾಕ್ಬಿಟ್ರೆ ಇದೆಲ್ಲ ಬೇಯಲ್ಲ, ಇದು ಸ್ವಲ್ಪ ಫ್ರೈ ಆಗುತ್ತೆ. ಎಲ್ಲ ಫ್ರೈ ಆದ್ಮೇಲೆ ಟೊಮೊಟೊ ಹಾಕೊಳ್ಳೋಣ. ನೋಡಿ, ಫ್ರೈ ಆಗಲಿ ಅಂತ 1 ಟೇಬಲ್ ಸ್ಪೂನ್ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಮುಚ್ಚಿಡೋಣ. ತರಕಾರಿ ಎಲ್ಲ ಸ್ವಲ್ಪ ಬಟಾಣಿ ಎಲ್ಲ ಫ್ರೈ ಆಗಿ ತೋರಿಸ್ತೀನಿ ನಾನು. ಚೆನ್ನಾಗಿ ತಿಂದೈತಲ್ವಾ, ಈಗ ಟೊಮೊಟೊ ಸೇರಿಸ್ಕೊಳ್ಳಿ. ಟೊಮೊಟೊ ಸಹ ಇದ್ರ ಜೊತೆ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಫ್ರೈ ಆಗಿದೆ. ಈಗ ಟೊಮೊಟೊ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗೋದಲ್ವಾ. ಈಗ ನಾವೇನು ಮಾಡಬೇಕು ಅಂದರೆ ಅಕ್ಕಿ ತೊಳೆದಿಟ್ಕೊಂಡಿವಲ್ಲ ಇವತ್ತಿನ ಸಹ ಇದರೊಳಗಡೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆಲೆ ಅಕ್ಕಿನೂ ಸಹ ಫ್ರೈ ಆಗಬೇಕು. ನೋಡಿ, ಹೀಗೆ ಎಣ್ಣೆಲೆ ಅಕ್ಕಿನೂ ಸಹ ಈ ರೀತಿ ಫ್ರೈ ಮಾಡಿಕೊಳ್ಳೋಣ.
ಒಂದು ನಿಮಿಷ ಫ್ರೈ ಆಗಲಿ. ಅದೇ ರೀತಿ ಫ್ರೈ ಎಲ್ಲ ಚೆನ್ನಾಗಿ ಫ್ರೈ ಆಗೈತಲ್ವಾ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಅದೇ ರೀತಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆ. ನೋಡಿ, ಕೆಲವರು ಕುಕ್ಕರಲ್ಲಿ ಮಾಡ್ತಾರೆ, ನಾನು ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆಯಲ್ಲೇ ಮಾಡ್ತೀನಿ. ಅರ್ಜೆಂಟ್ ಇದ್ದಾಗ ಕುಕ್ಕರಲ್ಲಿ ಮಾಡ್ತೀನಿ, ಮಾಮೂಲಿ ಫ್ರೀ ಆಗಿದ್ದಾಗ ಸ್ವಲ್ಪ ಪಾತ್ರೆಯಲ್ಲೇ ಮಾಡ್ಕೊತೀನಿ. ನೋಡಿ ಫ್ರೈ ಆಗೈತಲ್ವಾ. ಇವಾಗ ನಾವು ಎಷ್ಟು ಅಕ್ಕಿ ಹಾಕೊಂಡಿದ್ವೋ ಅಷ್ಟು ಸಹ ನೀರು ಹಾಕೊಳ್ಳೋಣ. 3 ಲೋಟ ಅಕ್ಕಿ ಹಾಕೊಂಡಿದ್ದೀನಿ, ಹಾಗಾಗಿ ನಾನು 6 ಲೋಟ ನೀರು ಹಾಕೋತಾ ಇದ್ದೀನಿ. 3 ಲೋಟಕ್ಕೆ 6 ಲೋಟ ನೀರು ಹಾಕೋತೀನಿ. ಹಂಗಾದ್ರೆ ಅಕ್ಕಿ ನೋಡಿ 5 ಮುಕ್ಕಾಲು ಹಾಕೊಂಡಿದ್ದೀನಿ, ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ಆಲ್ರೆಡಿ ತರಕಾರಿ ಎಲ್ಲ ಬೇಯಕ್ಕೆ ಉಪ್ಪು ಹಾಕೊಂಡಿದ್ವಲ್ವಾ, ಈಗ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ಬೇಕು ಅಂದರೆ ಸಪ್ಪೆ ಆದರೆ ಆನಂತರ ಹಾಕೊಳ್ಳೋಣ. ನೋಡಿ ಈ ರೀತಿ ಮಿಕ್ಸ್ ಮಾಡಿ ಲಿಡ್ ನೋಡಿ, ಈ ರೀತಿ ತಟ್ಟೆ ಕ್ಲೋಸ್ ಮಾಡಿ ಇಡೋಣ. ಈಗ ನೋಡಿ ಪನ್ನೀರ್ನೆಲ್ಲ ನೀಟಾಗಿ ಹೆಚ್ಚಿಟ್ಕೊಂಡು ಫ್ರೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ. ನೋಡಿ ಈಗ ನಾನು 1 ಸ್ಪೂನು ತುಪ್ಪ ಹಾಕ್ತಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿಯಾದ ನಂತರ ನೋಡಿ ಇದನ್ನು ನೀಟಾಗಿ ಹಿಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪನಾದರೂ ಹಾಕೊಳ್ಳಿ, ಎಣ್ಣೆನಾದರೂ ಹಾಕೊಳ್ಳಿ, ಯಾವ್ದು ಹಾಕೊಂಡ್ರೂ ನಡೆಯುತ್ತೆ. ನಿಮ್ಮ ಮನೇಲಿ ಏನಾಯಿತು ಅದನ್ನೇ ಹಾಕೊಳ್ಳಿ. ತುಪ್ಪನೇ ಹಾಕಬೇಕು ಅಂತ ಏನಿಲ್ಲ, ಯಾವುದಾಯಿತು ಅದನ್ನು ಹಾಕೊಂಡು ಸ್ವಲ್ಪ ಕೆಂಪು ತಗೊಂಡು ಫ್ರೈ ಮಾಡಿ. ಏನಿದು ಭಾಳ ಸಾಫ್ಟ್ ಆಗೈತಲ್ವಾ, ನೀವು ಒಂಚೂರು ಇದು ಮಾಡ್ಕೊಂಡ್ರೆ ಸಾಕು. ನೋಡಿ ಇದಕ್ಕೆ ನಾನು ಒಂಚೂರು ಸುಮ್ಮನೆ ನೋಡಿ ರುಚಿಗೆ ಒಂಚೂರು ಉಪ್ಪು ಹಾಕ್ತಿದ್ದೀನಿ. ನೋಡಿ ಉಪ್ಪು ಹಾಕೊಂಡು ನೀಟಾಗಿ ನೋಡಿ ಅದೇ ರೀತಿ ಫ್ರೈ ಮಾಡಿ. ಒಂದು ಚಿಟಿಕೆ ಅದಕ್ಕೆ ಖಾರ ಪುಡಿ ಅಂದರೆ ಮೆಣಸಿನ್ಕಾಯಿ ಪೌಡರ್, ಉಪ್ಪು ಖಾರ ನೀಟಾಗಿ ಫ್ರೈ ಆಗಿರುತ್ತೆ ನೋಡಿ ತುಪ್ಪದಲ್ಲಿ. ನೋಡಿ ರೀತಿ ನೋಡಿ ಇದಿಷ್ಟೇ ಸಾಕು. ಇದಿಷ್ಟನ್ನ ಬಿಟ್ಟು ಪಲಾವಾಗಿದ ನಂತರ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಆಗಲೇ ನೋಡಿ ಇದು ಸಾಫ್ಟಾಗಿ ಬೆಂದೈತೆ ನೋಡಿ. ಮಕ್ಕಳಿಗೆ ಹಿಂಗೆ ಕೊಡ್ಬೋದು, ಇಷ್ಟೇ ಸಾಕು. ಮಕ್ಕಳಿಗೆ ಒಂಚೂರು ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ನೋಡಿ ಮಕ್ಕಳಿಗೆ ನೋಡಿ ಈ ರೀತಿ ಕೊಟ್ಟರೆ ಹಾಗೆ ಎತ್ಕೊಂಡು ತಿನ್ಕೋತೇವೆ ಮಕ್ಕಳು, ಚೆನ್ನಾಗಿರುತ್ತೆ. ನೋಡಿ ಇದಾಗೈತೆ ಪಲಾವಾಗಿ ನಾನು ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೇನೆ. ನೋಡಿ ಪನ್ನೀರೆಲ್ಲ ನೀಟಾಗಿ ಫ್ರೈ ಆಗೈತೆ. ಈಗ ಪಲಾವ್ಗೆ ಹಾಕ್ಕೊಳ್ಳೋಣ. ನೋಡಿ ತುಪ್ಪ ಸಮೇತ ಪಲಾವ್ಗೆ ಹಾಕ್ಕೊಳ್ಳೋಣ. ನೋಡಿ ನೋಡಿ ಈ ರೀತಿ ತುಪ್ಪ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನೋಡಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೋಡಿ ಪನ್ನೀರ್ ಪಲಾವ್ ರೆಡಿ ಆಗುತ್ತೆ. ನೋಡಿ ನೋಡಿ ಈ ರೀತಿ ಬರುತ್ತೆ. ನಾನು ಹೇಳಿದ ರೀತಿಲಿ ನೀವು ಮಾಡಿಕೊಂಡ್ರೆ ನೋಡಿ ನೋಡಿ ಪನ್ನೀರ್ ಪಲಾವು ನಾನು ಹೇಳಿದ ರೀತಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಉದುದ್ರಾಗಿ ಬಂದೈತೆ. ಪಾತ್ರೆಯಲ್ಲಿ ಮಾಡಿದ್ರೂ ಕುಕ್ಕರ್ಲಿ ಮಾಡಿದ್ರೂ ಉದುದ್ರಾಗಿ ಬರುತ್ತೆ. ಪಾತ್ರೆಯಲ್ಲಿ ಬಂದರೆ ಪಾತ್ರೆಯಲ್ಲಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ನೋಡಿ ನೋಡಿ ಈ ರೀತಿ ಬರುತ್ತೆ.
ಒಂದ್ಸರಿ ಈ ರೀತಿ ತರಕಾರಿ ಬಟಾಣಿ ಪನ್ನೀರು ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೆಂಗೈತೆ ಅಂತ ಹೇಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.